ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಮೈಸೂರು ಸಿಲ್ಕ್ ಸೀರೆ ಫ್ಯಾಕ್ಟರಿನ ಮುಚ್ತಾರೆ ಅನ್ನೋದು ಇವತ್ತು ನಾಡಿನಲ್ಲಿ ದೊಡ್ಡ ವಿಚಾರ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಇದೆಲ್ಲ ಸುಳ್ಳು ಹೇಳ್ತಾ ಇರೋದು. ಆ ರೀತಿ ಏನೂ ಇಲ್ಲ. ಓನ್ಲಿ ಅಲ್ಲಿ ಕ್ರೀಡಾಂಗಣವನ್ನ ಮಾತ್ರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕ್ರೀಡಾಂಗಣವನ್ನ ಯಾರು ವಿರೋಧ ಮಾಡ್ತಾರಲ್ಲ ಅವ್ರನ್ನ ಒಪ್ಪಿಸಿ ಅದೇ ಜಾಗದಲ್ಲಿ ಕ್ರೀಡಾಂಗಣ ಸಹ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರು ಈ ಕುರಿತಂತೆ ನಿನ್ನೆ ವಿರೋಧ ಪಕ್ಷದ ನಾಯಕ ಅಶೋಕ ಅವರು ಒಂದು ಎಕ್ಸ್ ನಲ್ಲಿ ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಅಂದ್ರೆ ಏನು ಸರ್ಕಾರ, ರಾಜ್ಯ ಸರ್ಕಾರ ಈ ವಿಷಯಕ್ಕೆ ಸಂಬಂಧಿಸಿದಂತೆ 7/3/2025 ಒಂದು ಸರ್ಕಾರಿ ಆದೇಶವನ್ನೇ ಮಾಡಿದ್ದಾರೆ. ಅಲ್ಲಿ ಕ್ರೀಡಾಂಗಣ ಓಪನ್ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಆದೇಶವನ್ನ ಮಾಡಿದ್ದಾರೆ. ಅದಕ್ಕೆ ಈ ಸರ್ಕಾರಿ ಆದೇಶಕ್ಕೆ ಅಲ್ಲಿನ ಅಧಿಕಾರಿಗಳು ಅಲ್ಲಿ ಯಾಕೆ ಅವ್ರಿಗೆ ಆ ಜಾಗ ತಮಗ್ ಬೇಕು, ಅದನ್ನ ಕ್ರೀಡಾಂಗಣಕ್ಕೆ ಯಾಕೆ ಬಿಟ್ಕೊಡಕ್ಕಾಗಲ್ಲ ಅನ್ನೋ ವಿಚಾರವನ್ನು ಸಹ 24/12/2025 ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಈ ರೇಷ್ಮೆ ನೂಲು ತೆಗೆಯುವ ಘಟಕ ಟಿ ನರಸೀಪುರ ಘಟಕಕ್ಕೆ ಸಂಬಂಧಿಸಿದಂತೆ 5 ಎಕರೆ ಜಮೀನನ್ನು, ನಮ್ಗೆಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇರೋದು 1 ಎಕರೆ ಜಮೀನು ಅಂತ, ಆದ್ರೆ ಅಲ್ಲಿ ಅವ್ರಿಗೆ ಅಧಿಕಾರಿಗಳು ಹೇಳ್ತಿದ್ದಾರೆ 5 ಎಕರೆ ಜಮೀನನ್ನ ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಿಸೋಕೆ ಯುವ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಸರ್ಕಾರದ ಆದೇಶ 14/7/2025 14/7/2025 ಮುಂದಿನ ತೀರ್ಮಾನ ತೆಗೆದುಕೊಳ್ಳಲು ತಿಳಿಸಲಾಗಿರುವುದು ಸರಿಯಷ್ಟೇ. ಆದ್ರೆ ಇದನ್ನು ಅಂದ್ರೆ 14/7/2025 ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ ಸರ್ಕಾರ, ಬಿಟ್ಕೊಡ್ಬೇಕು ಅಂತ ಹೇಳಿ. ಅದಕ್ಕೆ ಇವರು ಒಂದು ಲೆಟರ್ನ ಬರೆದಿದ್ದಾರೆ. ಇದು ಮೈಸೂರು ಸಿಲ್ಕ್ಸ್ ಆ ಫ್ಯಾಕ್ಟ್ರಿ ಅವರು, ಫಿಲೇಚರ್ ಫ್ಯಾಕ್ಟ್ರಿ ಅವರು, ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ, ರೇಷ್ಮೆ ನೂಲು ಸರ್ಕಾರವು ಸದರಿ ಘಟಕದಲ್ಲಿ ಅಂದ್ರೆ ಟಿ ನರಸೀಪುರ ಘಟಕದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಗುರುತುಪಡಿಸಿದ ಸ್ಥಳದಲ್ಲಿ ಘಟಕದ ಮುಖ್ಯ ಕಾರ್ಯದರ್ಶಿಗಳಿಗೆ ಕಾರ್ಯಾಚರಣೆಗಳಿಗೆ ಅಡಚಣೆ ಉಂಟಾಗುವುದರ ಬಗ್ಗೆ ಸದರಿ ಘಟಕದ ಮತ್ತು ಸುತ್ತಮುತ್ತಲಿನ ನೀಲಿನಕ್ಷೆಯನ್ನ ಲಗತ್ತಿಸಿ ಈ ಕೆಳಕಂಡ ವಿಚಾರವನ್ನ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ. ರೇಷ್ಮೆ ನೂಲು ತೆಗೆಯುವ ದೈನಂದಿನ ಉತ್ಪಾದನೆಗೆ ಘಟಕದಲ್ಲಿ ನೀರು ಬಹಳ ಮುಖ್ಯ ಆಧಾರವಾಗಿರುವುದರಿಂದ ಟಿ ನರಸೀಪುರ ಕಪಿಲಾ ನದಿಯಿಂದ ಪ್ರತಿದಿನ 5 ಲಕ್ಷ ಲೀಟರ್ ನೀರ ಉತ್ಪಾದನೆ ಅವಶ್ಯವಿದ್ದು ಸರಬರಾಜು ಮಾಡಲಾಗ್ತಾ ಇದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಗುರುತುಪಡಿಸಿದ ಸ್ಥಳದ ಸರ್ವೆ ನಂಬರ್ 22/1A ಮತ್ತು ಸರ್ವೆ ನಂಬರ್ 22/2 ಇದರಲ್ಲಿ ಕಪಿಲಾ ನದಿಯಿಂದ ರೇಷ್ಮೆ ನೂಲು ತೆಗೆಯುವ ಘಟಕಕ್ಕೆ ಅಳವಡಿಸಿರುವ ನೀರಿನ ಪೈಪ್ ಲೈನ್ ಹಾದು ಹೋಗ್ತಿದೆ. ಇದರಿಂದ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿ ಆರಂಭಿಸಿದ್ರೆ ಪೈಪ್ ಲೈನ್ಗೆ ತೊಂದರೆಯಾದ್ರೆ ಘಟಕವನ್ನೇ ಸ್ಥಗಿತಗೊಳಿಸಬೇಕಾಗುತ್ತದೆ. ಆ ಸಂಭವ ತುಂಬಾ ಜಾಸ್ತಿ ಇದೆ. ಇದಲ್ಲದೆ ಹೊಸದಾಗಿ ARM ಗಳನ್ನ ಖರೀದಿಸುವ ಪ್ರಕ್ರಿಯೆಯಲ್ಲಿರೋದ್ರಿಂದ ಇನ್ನೂ ಪ್ರತಿದಿನ 7 ಲಕ್ಷ ಲೀಟರ್ ಹೆಚ್ಚಿನ ನೀರು ಉತ್ಪಾದನೆಗೆ ಅವಶ್ಯಕ ಇರುತ್ತದೆ. ಒಂದು ವೇಳೆ ಸದರಿ ಕಾರ್ಖಾನೆಗೆ ನೀರಿನ ವ್ಯವಸ್ಥೆ ಸ್ಥಗಿತ ಆದ್ರೆ ಇಲ್ಲಿ 225 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿರುವ ಪ್ರತಿದಿನ 250ರಿಂದ 275 ಕೆಜಿಗಳಷ್ಟು ರೇಷ್ಮೆ ನೂಲನ್ನ ತಯಾರಿಸಲಾಗ್ತಾ ಇದೆ. ರೇಷ್ಮೆ ನೂಲು ತೆಗೆಯುವ ದೈನಂದಿನ ಉತ್ಪಾದನೆಗೆ ಹೊಸದಾಗಿ ಪೈಪ್ಲೈನ್ ನ ವ್ಯವಸ್ಥೆಯನ್ನು ಅಳವಡಿಸದಿದ್ದಲ್ಲಿ ಇದರ ಪರಿಣಾಮ ಸದರಿ ಘಟಕವನ್ನ ಅವಲಂಬಿಸಿರುವ 2 ಮುಖ್ಯ ಉತ್ಪಾದನಾ ನೇಯ್ಗೆ ಘಟಕಗಳಾದ ರೇಷ್ಮೆ ನೇಯ್ಗೆ ಕಾರ್ಖಾನೆ ಮೈಸೂರು ಮತ್ತು ರೇಷ್ಮೆ ನೇಯ್ಗೆ ಘಟಕ ಚನ್ನಪಟ್ಟಣಗಳಲ್ಲಿ ರೇಷ್ಮೆ ನೂಲು ಸರಬರಾಜು ಆಗದೆ ಉತ್ಪಾದನೆ ಸ್ಥಗಿತಗೊಂಡು ಅತಿ ಹೆಚ್ಚು ಆರ್ಥಿಕ ನಷ್ಟ ಆಗುತ್ತೆ. ಸದರಿ ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಮಾರು 750ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಕಳೆದುಕೊಳ್ಳುವ ಸಂಭವ ಇದೆ. ಒಂದು ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಗುರುತುಪಡಿಸಿದ
ಸ್ಥಳದ ಸರ್ವೆ ನಂಬರ್ 23/1D ಜಾಗವನ್ನು ವಶಪಡಿಸಿಕೊಂಡಲ್ಲಿ ಸದರಿ ಸ್ಥಳದಲ್ಲಿ ಬಾಯ್ಲರ್ನಿಂದ ದಿನನಿತ್ಯ ಸಂಗ್ರಹವಾಗುವ ಸಿಂಡರ್ ಬೂದಿಯನ್ನ ಬಿಸಿ ಇರುವುದರಿಂದ ತಣ್ಣಗೆ ಮಾಡಲು ಹರಡಲು ಬಾಯ್ಲರ್ ವಿಭಾಗದ ಪಕ್ಕದಲ್ಲಿರುವ ಹೆಚ್ಚಿನ ಪ್ರದೇಶ ಬೇಕಾಗ್ತದೆ. ಇದರಿಂದಾಗಿ ರೇಷ್ಮೆ ನೂಲು ಘಟಕದ ಈ ಪ್ರಕ್ರಿಯೆ ನಿರ್ವಹಣೆಗೆ ತೊಂದರೆಯಾಗುತ್ತದೆ. ರೇಷ್ಮೆ ನೂಲು ತೆಗೆಯುವ ಘಟಕದಲ್ಲಿ 2 TPH 5 TPH ನ ಕಲ್ಲಿದ್ದಲಿನ 2 ಬಾಯ್ಲರ್ಗಳಿವೆ. ಇವುಗಳಿಗೆ ಪ್ರತಿದಿನ 45ರಿಂದ 5 ಮೆಟ್ರಿಕ್ ಟನ್ನಷ್ಟು ಕಲ್ಲಿದ್ದಲು ಬಳಕೆ ಆಗ್ತಿದೆ. ಒಂದು ತಿಂಗಳಿಗೆ ಸರಿಸುಮಾರು 150ರಿಂದ 200 ಮೆಟ್ರಿಕ್ ಟನ್ನಷ್ಟು ಕಲ್ಲಿದ್ದಲನ್ನ ಸರಬರಾಜು ಮಾಡಲಾಗ್ತಾ ಇದೆ. ಈ ಕಲ್ಲಿದ್ದಲು ಶೇಖರಣೆ ಮಾಡಲು ಸರಿಸುಮಾರು ಅರ್ಧ ಎಕರೆ ಅಂದ್ರೆ 20 ಗುಂಟೆ ಜಮೀನಿನ ಅವಶ್ಯಕತೆ ಇದೆ ಅಂತ ತಿಳಿಸಿರ್ತಾರೆ. ಇದೇ ರೀತಿ ಬಳಕೆಯಾದ ಕಲ್ಲಿದ್ದಲಿನಿಂದ ಬರುವ ಕಲ್ಲಿದ್ದಲಿನ ಬೂದಿಯನ್ನ ಸಂಗ್ರಹಣೆ ಮಾಡಲು ಸರಿಸುಮಾರು ಅರ್ಧ ಎಕರೆ ಭೂಮಿ ಅವಶ್ಯಕತೆ ಇದೆ ಅಂತ ಸಹ ಈ ವರದಿಯಲ್ಲಿ ತಿಳಿಸಲಾಗಿದೆ. ಆದರೆ ಕ್ರೀಡಾಂಗಣಕ್ಕೆ ನಿಯೋಜಿಸಲಾಗಿರುವ ಗುರುತಿಸಿರುವ ಸ್ಥಳವು ಈ ಎಲ್ಲಾ ಸಂಗ್ರಹಣಾ ಸ್ಥಳವನ್ನ ಆವರಿಸಿಕೊಳ್ಳಲಾಗಿರುವುದರಿಂದ ಕಲ್ಲಿದ್ದಲು ಮತ್ತು ಕಲ್ಲಿದ್ದಲಿನ ಬೂದಿ ಸಂಗ್ರಹಣೆಗೆ ಸ್ಥಳದ ಅವಕಾಶ ಸಿಗುವುದಿಲ್ಲ. ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಏನೇನಾಗ್ತದೆ ಅಂತ ಹೇಳಿ ಅಧಿಕಾರಿಗಳು ಇದನ್ನ ತಿಳಿಸಿದ್ದಾರೆ. ಈ ಟೆಕ್ನಿಕಲ್ ಪ್ರಾಬ್ಲಮ್ನ ಇವತ್ತು ಜನಪ್ರತಿನಿಧಿಗಳು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಇದನ್ನ ಗಮನಕ್ಕೆ ತರ್ತಾ ಇಲ್ಲ. ಓನ್ಲಿ ಅವರು ಯುವ ಮತದಾರರನ್ನ ಗಮನದಲ್ಲಿಟ್ಕೊಂಡು ವೋಟ್ ಬ್ಯಾಂಕ್ ಅನ್ನ ಮುಂದಿನ ಚುನಾವಣೆಗೆ ರೆಡಿ ಮಾಡ್ಕೊಳ್ಳುವ ಹಿನ್ನೆಲೆಯಲ್ಲಿ ಕ್ರೀಡಾಂಗಣ ಅನ್ನೋ ಒಂದು ವಿಚಾರವನ್ನ ಹೇಳ್ತಿದ್ದಾರೆ. ಇನ್ನು ಮುಂದಕ್ಕೆ ನೋಡೋಣ. ಈ ಸದರಿ KSIC ಘಟಕಕ್ಕೆ ಪ್ರತಿದಿನ 2ರಿಂದ 3 ಟನ್ ರಷ್ಟು ವಿವಿಧ ರೇಷ್ಮೆ ಗೂಡಿನ ಮಾರುಕಟ್ಟೆಗಳಾದ ರೇಷ್ಮೆ ಗೂಡು ಮಾರುಕಟ್ಟೆ, ಶಿಡ್ಲಘಟ್ಟ, ರಾಮನಗರ ಹಾಗೂ ಕೊಳ್ಳೇಗಾಲದಿಂದ ಪ್ರತಿದಿನ ರೇಷ್ಮೆ ಗೂಡು ರವಾನೆಯಾಗ್ತಿದೆ. ಹಾಗೂ ಕಲ್ಲಿದ್ದಲು ಮತ್ತು ಇತರೆ ಕಚ್ಚಾ ಪದಾರ್ಥಗಳ ಸಾಗಾಣಿಕೆಗೆ ಪ್ರವೇಶಿಸಬಹುದಾದ ರಸ್ತೆ ಸದರಿ ಘಟಕದ ಮುಖ್ಯ ರಸ್ತೆಯನ್ನ ಒಳಗೊಂಡ ಸ್ಥಳವನ್ನು ಕ್ರೀಡಾಂಗಣಕ್ಕೆ ಹಸ್ತಾಂತರಿಸಲು ಪ್ರಸ್ತಾಪಿಸಿರುವುದರಿಂದ ಕ್ರೀಡಾಂಗಣಕ್ಕೆ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ, ಹಸ್ತಾಂತರಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಡ್ತೀರಾ ಅಂತ ಹೇಳಿ ಕೇಳ್ತಿಲ್ಲ ಇಲ್ಲಿ ಸರ್ಕಾರ. ಅಂದ್ರೆ ನೋಡಿ, ರಾಹುಲ್ ಗಾಂಧಿ ಹೇಳ್ತಾರೆ ಯಾವಾಗ್ಲೂ ಜನರಿಗೆ ಏನ್ ಬೇಕೋ ಅದು ವ್ಯವಸ್ಥೆಯನ್ನ ರಾಜಕಾರಣಿ ಕೊಡ್ಬೇಕು, ತನಗೇನ್ ಬೇಕೋ ಅದನ್ನ ಮಾಡ್ಕೋಬಾರ್ದು. ಇಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಮಗ ಇಬ್ರು ಜನ ವಿರೋಧಿ, ಇಲ್ಲಿ ಜನ ವಿರೋಧಿಸ್ತಾ ಇದ್ದಾರೆ. ಆದ್ರೆ ತಮಗೆ ಮುಂದಿನ ವೋಟ್ ಬ್ಯಾಂಕ್ಗೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂದ್ರೆ ಇವರು ಟೋಟಲ್ ಆಗಿ ರಾಹುಲ್ ಗಾಂಧಿ ಹೇಳಿರುವಂತಹ ವಿಚಾರವನ್ನ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಕ್ರೀಡಾಂಗಣಕ್ಕೆ ಈ ಸ್ಥಳವನ್ನ ಹಸ್ತಾಂತರಿಸಲು ಪ್ರಸ್ತಾಪಿಸಿರುವುದರಿಂದ ಈ ಮೇಲೆ ತಿಳಿಸಿರುವಂತೆ ವಾಹನಗಳ ಓಡಾಟಕ್ಕೆ ಯಾವುದೇ ಸ್ಥಳದಲ್ಲೂ ರಸ್ತೆ ನಿರ್ಮಾಣಕ್ಕೆ ಅವಕಾಶವಿರೋದಿಲ್ಲ. ಉತ್ಪಾದನೆಯನ್ನ ದುಪ್ಪಟ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಹೊಸದಾಗಿ ARMಗಳನ್ನ ಖರೀದಿಸುವ ಪ್ರಕ್ರಿಯೆಯಲ್ಲಿರುವುದರಿಂದ ಇನ್ನೂ ಒಂದು ಬಾಯ್ಲರ್ ಅನ್ನ ಸ್ಥಾಪಿಸುವ ಅವಶ್ಯಕತೆ ಇದ್ದು ಇದಕ್ಕೆ ಹೆಚ್ಚಿನ ಸ್ಥಳ ಅಭಾವ ಉಂಟಾಗ್ತದೆ. ಅಂದ್ರೆ 1912ರಲ್ಲಿ ಇದು ಮಹಾರಾಜರ ಕನಸಿನ ಕೂಸು. ಇದು ಸಿದ್ದರಾಮಯ್ಯ ಅಥವಾ ಕುಟುಂಬದವರ ಅವ್ರ ಮಗನ ಕನಸಿನ ಕೂಸಲ್ಲ. ಇದು ಕುಟುಂಬದವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯ ಅವ್ರ ಮಗನ್ಗೆ ಕಾಂಗ್ರೆಸ್ ಇಂದ ರಾಜಕಾರಣವನ್ನ ಮಾಡಕ್ ಬಿಟ್ಟಿರೋದೇ ವಂಶ ರಾಜಕಾರಣಕ್ಕೆ ಕಾರಣವಾಗಿದೆ. ಈ ವಂಶ ರಾಜಕಾರಣನೇ ಇಷ್ಟೆಲ್ಲ ಹಸ್ತಕ್ಷೇಪಗಳಿಗೆ ಕಾರಣ ಆಗಿರೋದು. ಇದನ್ನ ಭಾರತದ ಜನ, ಕರ್ನಾಟಕದ ಜನ ಅರ್ಥ ಮಾಡ್ಕೋಬೇಕು. ಭಾರತದ ಜನನೂ ಇದರಲ್ಲಿ ಮಾತನಾಡ್ಬೇಕು. ಯಾಕಂದ್ರೆ ಇಡೀ ಭಾರತಕ್ಕೆ ಮೈಸೂರು ಸಿಲ್ಕ್ ಸೀರೆ ತಯಾರಾಗ್ತಾ ಇರೋದು ಇಲ್ಲಿ ಮಾತ್ರನೇ ಅನ್ನೋದನ್ನ ಗಮನ ಹರಿಸ್ಬೇಕಾಗ್ತದೆ. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ, ಈ ಘಟಕವನ್ನ ಸ್ಥಾಪಿಸದೇ ಇರುವ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕಂತೆ ಈಗಾಗಲೇ ನೋಟಿಸು ಜಾರಿ ಮಾಡಿದೆ. ಸದರಿ ತ್ಯಾಜ್ಯ ನೀರು ಘಟನೆ ಸ್ಥಾಪನೆ ಮಾಡಲು ಸುಮಾರು 1.5ರಿಂದ 2 ಎಕರೆ ಜಮೀನು ಅವಶ್ಯಕತೆ ಇರುತ್ತದೆ. ಇದರಿಂದ ಹೊರಸೂಸುವ ತ್ಯಾಜ್ಯವನ್ನು ಒಣಗಿಸಲು ಸುಮಾರು ಅರ್ಧ ಎಕರೆ ಜಮೀನಿನ ಅವಶ್ಯಕತೆ ಇರುತ್ತದೆ. ಘಟಕದ ಒಟ್ಟು 225 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೆಲಸಕ್ಕೆ ಬರ್ತಿದ್ದಾರೆ. ಇವರಿಗೆ ಸಾರ್ವಜನಿಕ ವಾಹನ ಸೌಲಭ್ಯ ಅತಿ ಕಡಿಮೆ ಇರುವುದರಿಂದ
ಸ್ವಂತ ವಾಹನದಲ್ಲಿ ಕೆಲಸಕ್ಕೆ ಹಾಜರಾಗ್ತಾರೆ. ಸದರಿ ವಾಹನ ನಿಲುಗಡೆ ಮತ್ತು ರೇಷ್ಮೆ ಗೂಡು ಖರೀದಿ 3 ವಾಹನಗಳು ನಿಲುಗಡೆಗೆ ಸುಮಾರು ಅರ್ಧ ಎಕರೆ ಜಮೀನಿನ ಅವಶ್ಯಕತೆ ಇರುತ್ತದೆ. ಈಗಾಗಲೇ ರೇಷ್ಮೆ ನೂಲು ತೆಗೆಯುವ ಘಟಕದಲ್ಲಿ 225 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಹೊಸದಾಗಿ ARMಗಳನ್ನು ಅಳವಡಿಸುವುದರಿಂದ 250ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ನಿರ್ವಹಿಸುವ ಅವಶ್ಯಕತೆ ಇರುತ್ತದೆ. 250ಕ್ಕೂ ಅಧಿಕ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿದಲ್ಲಿ ಕಾರ್ಖಾನೆಗಳ ಕಾಯ್ದೆ 1948ರ ಅನ್ವಯ ಉಪಹಾರ ಗೃಹವನ್ನು ಸಹ ಸ್ಥಾಪಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಉಪಹಾರ ಪದಾರ್ಥಗಳ ಸಂಗ್ರಹಣೆ, ಅಡುಗೆ ಮನೆ ಮತ್ತು ಊಟ ಮಾಡುವ ಹಾಲ್ ಇವೆಲ್ಲವನ್ನು ಒಳಗೊಂಡಂತೆ ಅರ್ಧ ಎಕರೆ ಜಮೀನಿನ ಅವಶ್ಯಕತೆ ಬರುತ್ತದೆ. ಕಾರ್ಖಾನೆಗಳ ಕಾಯ್ದೆ 1948ರ ಅನ್ವಯ ಕಾರ್ಖಾನೆಗಳು ಕನಿಷ್ಠ 30% ಜಾಗವನ್ನು ಪರಿಸರಕ್ಕಾಗಿ ಮೀಸಲು ಇಡಬೇಕು. ನೋಡಿ, ಈ 1948ರ ಕಾರ್ಖಾನೆ ಕನಿಷ್ಠ 30% ಜಾಗವನ್ನ ಪರಿಸರಕ್ಕಾಗಿ ಮೀಸಲಿಡಬೇಕು. ಆದ್ರೆ ಈ ನಿಯಮವನ್ನೇ ಇತ್ತೀಚೆಗೆ ಕೈಗಾರಿಕಾ ಸಚಿವರಾದ MB ಪಾಟೀಲ್ ತಳ್ಳಿ ಹಾಕಿ, ನಾನು ಕಾರ್ಖಾನೆ ಜಾಗದಲ್ಲಿ ಅಲ್ಲಿಯೂ ಸಹ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ರಾಜಕಾರಣಿಗಳು ಹೇಗೆ ಕಾನೂನನ್ನ ಮುರಿತಾರೆ ಅನ್ನೋದನ್ನ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು. ಇನ್ನು ಹಸಿರು ಗಿಡ ಮರಗಳನ್ನು ಬಳಸುವುದು ಕಡ್ಡಾಯವಾಗಿರುವುದರಿಂದ 30% ಜಾಗ ಅಂದ್ರೆ ಸುಮಾರು 3 ಎಕರೆ ಜಮೀನಿನ ಅವಶ್ಯಕತೆ ಇರುತ್ತದೆ. ಆದರೆ ಈಗಾಗಲೇ ಘಟಕಕ್ಕೆ ಸಂಬಂಧಿಸಿದ 5 ಎಕರೆ ಜಮೀನನ್ನು ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಿಸಲು ಯುವ ಸಬಲೀಕರಣ ಮತ್ತು ಕ್ರೀಡಾಂಗಣ ಇಲಾಖೆಗೆ ಹಸ್ತಾಂತರಿಸುವುದರ ಬಗ್ಗೆ ಸರ್ಕಾರ ಆದೇಶ ನೀಡಿರುವುದರಿಂದ, ಸರ್ಕಾರ ಪರಿಶೀಲಿಸಿ ಅಂತ ಹೇಳಿಲ್ಲ, ಇಲ್ಲಿ ಆದೇಶನೇ ಕೊಟ್ಬಿಟ್ಟಿದೆ. ಆದ್ರೂ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಮಗ, ಇಲ್ಲಿ ಸಿದ್ದರಾಮಯ್ಯ ಅವ್ರ ಮಗ ಅಲ್ಲ, ಅವರನ್ನ ಇಲ್ಲಿ ನಾವು MLC ಮಾಡಿದೀವಿ. MLC ಜನರಿಗೆ ಅನುಕೂಲ ಆಗುವಂತದ್ದನ್ನು ಮಾಡಬೇಕಾಗಿತ್ತು, ಆದ್ರೆ ಇವರು ಆದೇಶವನ್ನೇ ಹಿಡಿದುಕೊಂಡು ಬಂದಿದ್ದಾರೆ. ಸ್ಥಳದ ಅಭಾವ ಉಂಟಾಗಿ ಕೈಗಾರಿಕೆಗಳ ಕಾಯಿದೆ ಅನ್ವಯ ಸದರಿ ನಿಯಮ ಪಾಲನೆ ಮಾಡಲು ಉಲ್ಲಂಘನೆ ಮಾಡಿದಂತಾಗುತ್ತದೆ. KSIC ನಿಗಮ ರೇಷ್ಮೆ ನೂಲು ತೆಗೆಯುವ ಘಟಕದ ಮೇಲೆ ಉಳಿದ ಉತ್ಪಾದನಾ ಘಟಕಗಳು ಅವಲಂಬನೆ ಆಗಿರೋದ್ರಿಂದ ಮತ್ತು ಕಾರ್ಖಾನೆಯ ಮುಂಭಾಗವು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವುದರಿಂದ ಘಟಕದಲ್ಲಿ ಬೇರೆ ಬದಲಾವಣೆಗೆ ಯಾವುದೇ ರೀತಿಯ ಯೋಜನೆಗಳನ್ನು ತಕ್ಷಣಕ್ಕೆ ಹಮ್ಮಿಕೊಳ್ಳುವುದು ಕಷ್ಟಕರವಾಗುವುದರಿಂದ ಉತ್ಪಾದನೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಈಗಾಗಲೇ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬೇಡಿಕೆ ಅತಿ ಹೆಚ್ಚಿದೆ. ಬೇಡಿಕೆ ಅತಿ ಹೆಚ್ಚಿರೋದ್ರಿಂದ ಆ ಬೇಡಿಕೆಗೆ ತಕ್ಕಾಗಿ ಈಗಾಗಲೇ ಸೀರೆಯನ್ನ ಉತ್ಪಾದನೆ ಆಗ್ತಿಲ್ಲ. ಇದನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಸಹ ಈ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಚಿಂತನೆ ನಡೆಸಿರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರ ಮಗ ಈಗ ಇಂಥದ್ದೊಂದು ಕ್ರೀಡಾಂಗಣ ಅಲ್ಲೇ ಆಗ್ಬೇಕು. ಯಾಕೆ ಈ ಹಠ ಅವರಿಗೆ? ಅಲ್ಲೇ ಕ್ರೀಡಾಂಗಣ ಯಾಕೆ? ಟಿ ನರಸೀಪುರದಲ್ಲಿ ಬೇರೆಲ್ಲೂ ಜಾಗ ಇಲ್ವಾ? ಅದಕ್ಕೂ ಕೊನೆಗೆ ಬರ್ತೀನಿ. ಈಗಾಗಲೇ ದಿನನಿತ್ಯದ ನಿಗಮದ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಉತ್ಪಾದನೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮ ವಹಿಸಲಾಗ್ತಿದೆ. ಹಾಗಾಗಿ ರೇಷ್ಮೆ ನೂಲು ತೆಗೆಯುವ ಘಟಕಕ್ಕೆ ಸಂಬಂಧಿಸಿದ 5 ಎಕರೆ ಜಮೀನನ್ನು ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಿಸಲು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರಿಸುವ ಪ್ರಸ್ತಾವನೆಯನ್ನು ಈ ಹಂತದಲ್ಲಿ ನಿಲ್ಲಿಸುವಂತೆ ಕಳಕಳಿಯಿಂದ ಮನವಿ ಸಲ್ಲಿಸುತ್ತಾ, ಈ ಮೇಲೆ ತಿಳಿಸಿದ ವಿವರಗಳ ಆಧಾರದ ಮೇಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಟಿ ನರಸೀಪುರ ಕಾರ್ಖಾನೆಯ 5 ಎಕರೆ ಜಮೀನನ್ನು ಹಸ್ತಾಂತರಿಸಲು ಆದೇಶಿಸಿರುವ ಬಗ್ಗೆ ಮತ್ತೊಮ್ಮೆ ರೇಷ್ಮೆ ನೂಲು ತೆಗೆಯುವ ಘಟಕ ಟಿ ನರಸೀಪುರ ಇಲ್ಲಿನ ನೀಲನಕ್ಷೆಯನ್ನು ವೈಜ್ಞಾನಿಕ ಹಿನ್ನೆಲೆಯುಳ್ಳ ತಾಂತ್ರಿಕ ಸಮಿತಿಯನ್ನು ಸದರಿ ಜಾಗದ ಸೂಕ್ಷ್ಮತೆ ಮತ್ತು ಅನಾನುಕೂಲಗಳ ಬಗ್ಗೆ ಸಂಸ್ಥೆಯ ಹಿತದೃಷ್ಟಿಯಿಂದ ಪರಿಶೀಲಿಸಲು ಕೋರುತ್ತಾ ತಮ್ಮ ಆದ್ಯ ಗಮನಕ್ಕಾಗಿ ಈ ಪತ್ರದೊಂದಿಗೆ ಲಗತ್ತಿಗೊಳಿಸಲಾಗಿದೆ ಅಂತ ಹೇಳಿ ಅಲ್ಲಿನ ಆಡಳಿತ ಮಂಡಳಿ ಈ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ವಿವರವನ್ನ ಕೊಟ್ಟಿದ್ದಾರೆ. ಈ ವಿವರವನ್ನ ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗೂ ಕೊಟ್ಟಿದ್ದಾರೆ, ಸರ್ಕಾರ ಕಾರ್ಯದರ್ಶಿಗೆ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗೂ ಕೊಟ್ಟಿದ್ದಾರೆ, ಆಯುಕ್ತರು ನೋಡಿ ಎಷ್ಟು ಇಲಾಖೆಗಳು ಕೊಟ್ಟಿದ್ದಾರೆ. ಆಯುಕ್ತರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಹೋಗಿರುತ್ತೆ ಇದೆಲ್ಲ. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು, ರೇಷ್ಮೆ ನಿರ್ದೇಶಕರು, ಮಹಡಿ ಕಟ್ಟಡ ಬೆಂಗಳೂರು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮೈಸೂರು, ಮಾನ್ಯ ಪಶುಸಂಗೋಪನೆ ರೇಷ್ಮೆ ಸಚಿವ ಆಪ್ತ ಕಾರ್ಯದರ್ಶಿ ವಿಕಾಸ್ ಸೌಧ,
ಪ್ರಧಾನ ವ್ಯವಸ್ಥಾಪಕರು ರೇಷ್ಮೆ ನೂಲು ತೆಗೆಯುವ ಘಟಕ. ಒಟ್ಟು ಏಳು ಇಲಾಖೆಯವರಿಗೆ ಈ ಒಂದು ವರದಿಯನ್ನ ಕೊಡಲಾಗಿದೆ. ಇಷ್ಟೆಲ್ಲ ವರದಿ ಕೊಟ್ಟಿದ್ರು ಸಿದ್ದರಾಮಯ್ಯ ಅವ್ರ ಮಗ ಕರ್ನಾಟಕದ ಜನರಿಗೆ ಅದರಲ್ಲೂ ಮಹಿಳೆಯರಿಗೆ ಕಿವಿಗೆ ಹೂವು ಮುಡಿಸ್ತಾ ಇದ್ದಾರೆ. ಅದು ಏನು ಅಂತಿಂತ ಹೂವು ಮುಡಿಸ್ತಾ ಇಲ್ಲ, ಮೈಸೂರು ಮಲ್ಲಿಗೆ ಹೂವನ್ನೇ ಮುಡಿಸ್ತಾ ಇದ್ದಾರೆ. ನಾವು ಭೂಮಿಯನ್ನ ತೆಗೆದುಕೊಳ್ಳೋದ್ರಿಂದ 1 ಎಕರೆ ಅಂತ ಹೇಳ್ತಾರೆ, ಮತ್ತು ಅಲ್ಲಿ ಭೂಮಿಯನ್ನ ಕ್ರೀಡಾಂಗಣಕ್ಕೆ ಅದೇ ಜಾಗ ಬೇಕು ಅಂತ ಹೇಳಿದ್ದಾರೆ ಅಂತ ಯಾರು ಹೇಳಿದ್ದು? ಇವರು ಡಾಕ್ಟರ್ ಆಗಿ ಮನುಷ್ಯರ ದೇಹದಲ್ಲಿ ಏನ್ ನಡೆಯುತ್ತೆ ಅಂತ ಹೇಳ್ಬೋದು. ಭೂಮಿಗೆ ಇಂಥ ಭೂಮಿಯಲ್ಲೇ ಆಡಿದ್ರೆ ಒಲಿಂಪಿಕ್ ಅಲ್ಲಿ ನೀವು ಗೆಲ್ತೀರಾ ಅಂತ ಹೇಳಲಾಗಿದ್ಯಾ? ಆ ರೀತಿ ಏನ್ ಅಂದ್ಕೊಂಡಿದ್ದಾರೆ ಇವ್ರು? ಇನ್ನು 1948ರಲ್ಲಿ ಲಿಟ್ರಸಿ ರೇಟ್ ಕಡಿಮೆ ಇತ್ತಲ್ಲ, ಅವತ್ತಿನ ಜನರನ್ನ ಕನ್ವಿನ್ಸ್ ಮಾಡಿಸ್ದಂಗೆ ಇವತ್ತು ಅಂಗೈಯಲ್ಲೇ ವಿಶ್ವ ಇದೆ. ಏನ್ ಮಾತಾಡ್ತಾ ಇದ್ದಾರೆ ಇವರು? ಹೋಗ್ಲಿ, ಇವ್ರಿಗೆ ಅವತ್ತು ಮೈಸೂರು ಮಹಾರಾಜರು ರಾಜ್ಯದ ಜನರು ಒಳ್ಳೆ ಬಟ್ಟೆಯನ್ನ ಹಾಕ್ಲಿ ಅಂತ ಹೇಳಿ ಒಂದು ರಾಯಲ್ ಕ್ಲಾತ್ ಅನ್ನ ಒಂದು ಸೀರೆಯನ್ನ ತಯಾರು ಮಾಡೋಕೆ ವ್ಯವಸ್ಥೆ ಮಾಡಿದ್ರಲ್ಲ. ಇವತ್ತು ಇಂಥದ್ದೊಂದು ನೀವು ಬಂದಾಗ ನಿಮ್ ತಂದೆ 2 ಅಧಿಕಾರ ಅವಧಿಯನ್ನ ಪೂರೈಸಕ್ಕೆ ರೆಡಿ ಆಗ್ತಾ ಇದ್ದಾರಲ್ಲ, ನಾನೇ ಇರ್ತೀನಿ ಅಂತ ಹೇಳ್ತಿದಾರಲ್ಲ, ಎಲ್ಲಿ ಮಾಡಿದ್ದಾರೆ ಅಂಥದ್ದೊಂದು ಪಾರಂಪರಿಕ ವ್ಯವಸ್ಥೆಯನ್ನ? ಜವಳಿ ವ್ಯವಸ್ಥೆ ಇರೋ ಜವಳಿ ಮ್ಯಾಂಚೆಸ್ಟರ್ ಅಂತ ಹೇಳಲಾಗ್ತಾ ಇದ್ದಂತ ದಾವಣಗೆರೆ ವ್ಯವಸ್ಥೆಯನ್ನ ಇದೇ ರಾಜಕಾರಣಿಗಳು ಮುಗಿಸಿದ್ದಾರೆ. ಇವತ್ತು ಕ್ರೀಡಾಂಗಣ ವ್ಯವಸ್ಥೆ ಇದರಲ್ಲಿ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗೋಕೆ ಕ್ರೀಡಾಂಗಣ ಯುವಕರನ್ನ ಸೆಳೆಯೋಕೆ ಈ ಒಂದು ವ್ಯವಸ್ಥೆ ಖಂಡಿತ ನೀವು ಮಾಡಿ. ರಾಜಕಾರಣಿಗಳು ಯುವಕರಿಗೂ ಅನುಕೂಲ ಆಗುತ್ತೆ, ಆದ್ರೆ ಅದಕ್ಕೆ ಬೇರೆ ವ್ಯವಸ್ಥೆ ಅಲ್ಲಿ ಎಲ್ಲೂ ಜಾಗ ಇಲ್ವಾ? ಅಷ್ಟು ಜಾಗ ಇರೋ ವ್ಯವಸ್ಥೆ, ಆ ಜಾಗ ಬಿಟ್ಟು ಬೇರೆ ಯಾವ ಕಾರ್ಪೊರೇಟ್ ಲಾಬಿಯಲ್ಲಿ ಕೆಲಸ ಮಾಡ್ತಾ ಇದೆ? ಮೈಸೂರು ಸಿಲ್ಕ್ ಒಂದು ಬ್ರ್ಯಾಂಡ್ ನೇಮ್ ಅನ್ನು ಕಿತ್ಕೊಳ್ಳೋಕೆ ಯಾವ ಕಾರ್ಪೊರೇಟ್ ಕೆಲಸ ಮಾಡ್ತಾ ಇದೆ? ಲಾಬಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಅವ್ರು ಹೇಳಿದ್ದು, ನಾನು ಫ್ಯಾಕ್ಟ್ರಿ ಮುಚ್ಚೋ ಪ್ರಶ್ನೆನೇ ಇಲ್ಲ, ಆದ್ರೆ ಆ ಫ್ಯಾಕ್ಟ್ರಿಗಿರುವ ಅನುಕೂಲತೆಯನ್ನೆಲ್ಲ ಕತ್ತು ಬಿಸ್ಕಿ ಸಾಯಿಸ್ಬಿಟ್ಟು ಆ ಫ್ಯಾಕ್ಟ್ರಿ ಮುಚ್ಚೋ ಹೋಗಂಗ್ ಮಾಡ್ತಾನೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ 5 ವರ್ಷಕ್ಕೆ ಅಷ್ಟೇ ನಾವು ಆಯ್ಕೆ ಮಾಡಿರೋದು. 1912ರಿಂದ ಇರುವಂತಹ ಫ್ಯಾಕ್ಟ್ರಿ ಮುಚ್ಚೋಕೆ ನೀವು ಆಡಳಿತ ನಡೆಸ್ಕೊಂಡು ಹೋಗೋಕಷ್ಟೇ ನಿಮ್ಗೆ ಅವಕಾಶ ಕೊಟ್ಟಿರೋದು. ಮುಚ್ಚಕ್ಕೆ ನಿಮ್ಗೆ ಯಾವ ಕರ್ನಾಟಕದ ಮಹಿಳೆಯರು ಅವಕಾಶ ಕೊಟ್ಟಿಲ್ಲ. ನೀವು ಆಡಳಿತ ನಡೆಸ್ಕೊಂಡು ಹೋಗೋಕಷ್ಟೇ ಅವಕಾಶ ಕೊಟ್ಟಿರೋದು. ಏಕಾಏಕಿ ನೀವು ಮುಖ್ಯಮಂತ್ರಿಗಳ ಕಚೇರಿ ಆದೇಶ ಮಾಡಕ್ಕಲ್ಲ, ವರದಿ ತರಿಸ್ಕೋಬೇಕಾಗಿತ್ತು. ಏಕಾಏಕಿ ಆದೇಶ ಹೇಗ್ ಮಾಡ್ತೀರಾ? ಇದು ರಾಹುಲ್ ಗಾಂಧಿ ಏನ್ ಹೇಳ್ತಾರಲ್ಲ ಅದಕ್ಕೆ ತದ್ವಿರುದ್ಧ ಆಗಿಲ್ವಾ? ಸರಿ, ನೀವು ಮೈಸೂರು ಸ್ಯಾಂಡಲ್ ಸೋಪ್ ಚೆನ್ನಾಗಿ ನಡೀತಿದೆ, ಆದ್ರೆ ನಟಿ ಒಬ್ಳಿಗೆ 6 ಕೋಟಿ ಕೊಟ್ಟಿದ್ದೀರಾ. ಒಂದು 6 ಕೋಟಿ ಕೊಟ್ಟು ಆ ಗ್ರಾಮೀಣ ಯುವಕರು ಆಟ ಆಡೋಕೆ ಒಂದು ಸ್ಥಳವನ್ನ ಖರೀದಿಸಕ್ ಸಾಧ್ಯ ಇಲ್ವಾ? ನಟಿಗಾದ್ರೆ 6 ಕೋಟಿ ಕೊಡ್ತೀರಾ? ಅದು ನಮ್ಮ ಹಣ, ನಿಮ್ಮ ಮನೆಯಿಂದ ಹಣ ಕೊಟ್ಟಿದ್ದಲ್ಲ ನೀವು. ನಮ್ಮ ಸಾರ್ವಜನಿಕರ ಹಣವನ್ನ 6.2 ಲಕ್ಷವನ್ನ 6 ಕೋಟಿ 2 ಲಕ್ಷ ಹಣವನ್ನ ತಮನ್ನಾ ಅನ್ನೋ ನಟಿಗೆ ಜಾಸ್ತಿ ಫಾಲೋಯರ್ ಇದ್ದಾರೆ ಅಂತ ಇವರು ನೆಕ್ಸ್ಟ್ ಹೋದಾಗ ಇವರು ಹೋಗ್ಬೇಕಲ್ಲ, ಎಷ್ಟು ಫಾಲೋಯರ್ ಇಂದ ಎಷ್ಟು ಸೋಪ್ ಎಷ್ಟು ಖರ್ಚು ಜಾಸ್ತಿ ಆಯ್ತು ಅನ್ನೋದನ್ನ ಹೇಳ್ಬೇಕು. ವೈಜ್ಞಾನಿಕವಾಗಿ ಹೇಳ್ತೀರಾ ನೀವು ಹಂಗೆ ಹೇಳೋಂಗಿದ್ರೆ ಈ ದೇಶದಲ್ಲಿ ಬರೀ ರಾಜಕಾರಣಿಗಳ ಹಣವೇ ಜಾಸ್ತಿ ಖರ್ಚಾಗ್ತಾ ಇಲ್ಲ. ಒಟ್ಟಾರೆ ಇವರು ಏನ್ ಹೇಳ್ತಿದ್ದಾರೆ ಎಚ್ಚರಿಕೆಯಿಂದ ನಾವು ಜನ ಕೇಳಬೇಕು. ಜನ ಅಂದ್ರೆ ನಾವೇ ಪ್ರಭುಗಳು. ಸಿದ್ದರಾಮಯ್ಯ ಅವರೆಲ್ಲ ಪ್ರಭುಗಳು, ಅವ್ರ ಮಗ ಅಲ್ಲ ಪ್ರಭುಗಳು. ಅವರು ನಮ್ಮ ಜನರ ಸೇವೆ ಮಾಡೋಕೆ ನಾವು ಆಯ್ಕೆ ಮಾಡಿರುವ ಜನಸೇವಕರು. ಈ ಜನಸೇವಕರು ಏನ್ ಮಾಡ್ತಾರೆ ಅಂತ ಎಚ್ಚರದಿಂದ ಕೇಳಿ. ನಾಳೆ ಬಜೆಟ್ ಇದೆ, ಆ ಬಜೆಟ್ ಅನ್ನ ತೀಕ್ಷ್ಣವಾಗಿ ಗಮನಿಸಿ ಪರಿಶೀಲಿಸಿ. ಅವರನ್ನ ಪ್ರಶ್ನೆ ಮಾಡಿ, ನಮಗೆ ಸಾಲ ಎಷ್ಟು ಹೆಚ್ಚಿಸಿದ್ದಾರೆ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾಲ ಹೆಚ್ಚಿಸ್ತಾ ಹೋಗ್ತಾರೆ ಹೊರತು ಜನಕ್ಕೆ ಅನುಕೂಲ ಮಾಡಿಕೊಡಲ್ಲ. ಈಗ ಅವರ ಆದಾಯ ಜಾಸ್ತಿ ಮಾಡಲಿಕ್ಕೆ ಸಾರ್ವಜನಿಕವಾಗಿ ನಡೀತಿರುವ ಒಂದು ಸಂಸ್ಥೆಯನ್ನ ಮುಚ್ಚಕ್ಕೆ ಹೊರಟಿದ್ದಾರೆ. ಎಲ್ಲರೂ ಪ್ರಶ್ನಿಸ್ಬೇಕು. ಪ್ರಶ್ನಿಸ್ಲಿಲ್ಲ ಅಂದ್ರೆ ನಾನು ಸಮಾಜವಾದಿ ಅಂತ ಹೇಳ್ತಾನೆ. ಸಮಾಜವಾದಕ್ಕೆ ಸಮಾಧಿ ಕಟ್ಟೋರ್ನ ನೀವು ಪ್ರಶ್ನಿಸಿ. ನಮಸ್ಕಾರ.